ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ 2 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆಯದ ಅಂತ ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೊಡ್ತಾ ಇದೆ. ನಡೀರಾಗಿದ್ರೆ ಒಂದೊಂದಾಗಿ ಓದ್ತಾ ಹೋಗೋಣ. ಭಾರತದ ಇತರೆ 2 ಹೆಸರುಗಳನ್ನು ತಿಳಿಸಿ. ಭರತ ವರ್ಷ, ಭರತಖಂಡ, ಜಂಬೂದ್ವೀಪ, ಇಂಡಿಯಾ. ಇಂಗ್ಲೀಷಲ್ಲಿ ನೋಡೋದಾದ್ರೆ ಸ್ಟೇಟ್ 2 ಅದರ್ ನೇಮ್ಸ್ ಆಫ್ ಇಂಡಿಯಾ. ಭಾರತ ವರ್ಷ, ಭರತಖಂಡ, ಜಂಬೂದ್ವೀಪ. ಭಾರತದಲ್ಲಿ ಉದಯಿಸಿರ್ತಕ್ಕಂಥ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಹಿಂದೂ, ಜೈನ್. ನೇಮ್ ಇನ್ 2 ಮೇಜರ್ ರಿಲಿಜನ್ಸ್ that have emerged in India. ಹಿಂದೂ, ಜೈನ್, ಬುದ್ಧಿಸ್ಟ್, ಸಿಖ್ ಆಲ್ಸೋ. ಪ್ಯಾಲಿಯೋಲಿಥಿಕ್ ಅಂತಂದ್ರೆ ಏನು? ಪ್ಯಾಲಿಯೋ ಅಂತಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ, ಹಳೆ ಶಿಲಾಯುಗ ಅಂತ ಅರ್ಥ. ವಾಟ್ ಡಸ್ ದ ವರ್ಡ್ ಪ್ಯಾಲಿಯೋಲಿಥಿಕ್ ಮೀನ್? ಪ್ಯಾಲಿಯೋ ಮೀನ್ಸ್ ಓಲ್ಡ್, ಲಿಥಿಕ್ ಮೀನ್ಸ್ ಸ್ಟೋನ್, ಓಲ್ಡ್ ಸ್ಟೋನ್ ಏಜ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ 2 ಅಂಕದ ಪ್ರಶ್ನೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಂಧೂ ನಾಗರಿಕತೆ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಹೂಳುವುದು, ದಹನ ಮಾಡ್ತಕ್ಕಂಥದ್ದು. ಡಿಸ್ಕ್ರೈಬ್ ದ ಕ್ರಿಮಿಷನ್ ಪ್ರಾಕ್ಟೀಸಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಬ್ಯೂರಿಯಲ್ ಆ್ಯಂಡ್ ಕ್ರಿಮಿಷನ್. ನೆಕ್ಸ್ಟ್, ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರು? ಅದು ಎಲ್ಲಿದೆ? ಚಾವುಂಡರಾಯ ಸ್ಥಾಪನೆ ಮಾಡ್ತಾನೆ, ಅದು ಶ್ರವಣ ಬೆಳಗೊಳದಲ್ಲಿದೆ. ಹೂ ಇನ್ಸ್ಟಾಲ್ ದ ಗೊಮ್ಮಟೇಶ್ವರ ಐಡಲ್ ಆ್ಯಂಡ್ ವೇರ್? ಚಾವುಂಡರಾಯ, ಶ್ರವಣ ಬೆಳಗೊಳ, ಶ್ರವಣ ಬೆಳಗೊಳ. ವಿಷ್ಣುವರ್ಧನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ತಲಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ. ಮೆನ್ಷನ್ ಇನ್ 2 ಟೈಟಲ್ಸ್ ಆಫ್ ವಿಷ್ಣುವರ್ಧನ. ತಲಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಲೇಶ್ವರ. ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್, ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ಮಿನಾರ್, ಕಮಾನುಗಳು, ಗೊಮ್ಮಟಗಳು, ಹಜಾರ್ಗಳು, ಬೃಹತ್ ಬಾಗಿಲು. ಸ್ಟೇಟ್ ಇನ್ 2 ಫೀಚರ್ಸ್ ಆಫ್ ಇಂಡೋ ಇಸ್ಲಾಮಿಕ್ ಸ್ಟೈಲ್. ಮಿನಾರೈಟ್ಸ್, ಆರ್ಕೆಟ್ಸ್, ಡೋಮ್ಸ್, ಐಸೆಲ್ಸ್, ಹ್ಯೂಜ್ ಗೇಟ್ವೇಸ್. ತಾಜ್ ಮಹಲ್ ಯಾರು ಕಟ್ತಾರೆ? ಅದು ಎಲ್ಲಿದೆ? ಶಹಜಾನ್, ಅದು ಆಗ್ರಾದಲ್ಲಿದೆ. ಹೂ ಬಿಲ್ಡ್ ದ ತಾಜ್ ಮಹಲ್ ಆ್ಯಂಡ್ ವೇರ್ ಇಟ್ ಈಸ್ ಲೊಕೇಟೆಡ್? ಶಹಜಾನ್, ಇಟ್ಸ್ ಲೊಕೇಟೆಡ್ ಆಗ್ರಾ. ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡ್ತಾರೆ. ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಷಣ್ಮತ ಸ್ಥಾಪನಾಚಾರ್ಯ ಅಂತ ಇವ್ರಿಗೆ ಕರೀತಾರೆ. ಇಂಗ್ಲೀಷ್ ಮೀಡಿಯಂ ಈಗ ಕೊಟ್ಟು ಬಿಟ್ಟಿದ್ದೇನೆ, ನೀವು ಒಂದ್ಸಲ ನೋಡಿ. ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರು? ಎಲ್ಲಿ? ಬಸವಣ್ಣ ಕಲ್ಯಾಣದಲ್ಲಿ, ಬಸವ ಕಲ್ಯಾಣ ಬರುತ್ತೆ. ಕಪ್ಪು ಕೋಣೆ ದುರಂತ ಅಂತಂದ್ರೇನು? ವಾಟ್ ಈಸ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ? ಸಿರಾಜ್ ಉದ್ದೌಲನು ಕಲ್ಕತ್ತಾ ಆಕ್ರಮಣದ ವೇಳೆ 146 ಇಂಗ್ಲಿಷರನ್ನು ಬಂಧಿಸಿ 15x18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಕೂಡಿಡ್ತಾನೆ. 123 ಜನ ಉಸಿರುಗಟ್ಟಿ ಮರಣ ಹೊಂತಾರೆ. ಇದನ್ನೇ ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಇಲ್ಲಿ ಇಂಗ್ಲೀಷ್ ಕೊಟ್ಟಿದ್ದೀನಿ, ನೀವೇ ಓದ್ಕೊಂಬಿಡಿ. ಆಯ್ತಾ? ನೆಕ್ಸ್ಟ್ ನೋಡೋದಾದ್ರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೀರಿ ಅಂದರೆ, ಒಂದನೇದು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ, ದಂಗೆಕೋರರಲ್ಲಿ ಸಮಾನ ಉದ್ದೇಶವಿರಲಿಲ್ಲ, ಸರಿಯಾದ ನಾಯಕತ್ವ, ಶಸ್ತ್ರಾಸ್ತ್ರಗಳಿರಲಿಲ್ಲ, ಸುಶಿಕ್ಷಿತ ಭಾರತೀಯರು ದಂಗೆಯನ್ನು ಬೆಂಬಲಿಸಲಿಲ್ಲ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ರೈಟ್ ಎನಿ 2 ರೀಸನ್ಸ್ ಆಫ್ ದ ಫೇಲಿಯರ್ ಆಫ್ ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇಟ್ ಡಿಡ್ ನಾಟ್ ಹ್ಯಾವ್ ನ್ಯಾಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ದೆರ್ ವಾಸ್ ನೋ ಕಾಮನ್ ಪರ್ಪಸ್ ಅಮಾಂಗ್ ದ ರೆಬಲ್ಸ್. 3ನೇದು ನೀವೇ ಓದ್ಕೊಳ್ಳಿ. ರೈತವಾರಿ ಪದ್ಧತಿ ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಶೇಕಡ 50% ಕಂದಾಯ ನಿಯಮಿತವಾಗಿ ಕೊಡ್ತಕ್ಕಂಥ ಷರತ್ತಿನ ಮೇಲೆ ರೈತರೊಂದಿಗೆ ನೇರ ಒಪ್ಪಂದ ಮಾಡಿಕೊಂಡು ಭೂ ಮಾಲೀಕತ್ವವನ್ನು ರೈತರಿಗೆ ನೀಡುವ ಪದ್ಧತಿಯೇ ರೈತವಾರಿ ಪದ್ಧತಿ. ಇಂಗ್ಲೀಷ್ ಕೊಟ್ಟಿದ್ದೀನಿ ನೋಡಿ. ಅದಾದ ನಂತರ ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿ. ಭರತನಾಟ್ಯ, ಕಥಕ್, ಕಚ್ಚಿಪುಡಿ, ಮೋಹಿನಿ ಅಟ್ಟಂ ಕೊಟ್ಟಿದ್ದೀನಿ. ಭರತನಾಟ್ಯ ನೋಡಿಕೊಂಡಿದ್ದಾನೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗಿತ್ತು? ಕಾವೇರಿಯಿಂದ ಗೋದಾವರಿವರೆಗೆ. ನೆಕ್ಸ್ಟ್, ಮಿಜೋಲಿಥಿಕ್ ಅಂತಂದ್ರೆ ಏನು? ಮಿಜೋಲಿಥಿಕ್ ಅಂತಂದ್ರೆ ಮಧ್ಯ ಶಿಲಾಯುಗ. ವಾಟ್ ಡಸ್ ದ ವರ್ಡ್ ಮೀನ್? ಮಿಜೋಲಿಥಿಕ್ ಮೀನ್. ಸಿಂಧೂ ನಾಗರಿಕತೆ ಅಂತ್ಯಕ್ಕೆ 2 ಕಾರಣ: ಸತತ ಪ್ರವಾಹ, ಮಣ್ಣಿನ ಸವೆತ ಅಥವಾ ಸವಕಳಿ, ಸಾಂಕ್ರಾಮಿಕ ರೋಗಗಳು, ಮಳೆಯ ಕೊರತೆ, ಅನಾಗರಿಕರ ದಾಳಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಮೆನ್ಷನ್ 2 ರೀಸನ್ಸ್ ಆಫ್ ದ ಡಿಕ್ಲೈನ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಆನ್ಸರ್. ಮಹಾಪರಿತ್ಯಾಗ ಅಂತಂದ್ರೆ ಏನು? ಬುದ್ಧನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಲು ಹೆಂಡತಿ, ಮಗು, ತಂದೆ, ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿ ಇದನ್ನ ಮಹಾಪರಿತ್ಯಾಗ ಅಂತ ಕರೀತಾರೆ. ವಾಟ್ ಈಸ್ ಗ್ರೇಟ್ ಅಪ್ಸಾಟಿ ಕೊಟ್ಟಿದ್ದೀನಿ ಇಂಗ್ಲೀಷಲ್ಲಿ, ನೋಡ್ತಾ ಹೋಗಿ. ಗುಪ್ತರ ಇತಿಹಾಸದ ಬಗ್ಗೆ ತಿಳಿಯಲು ಸಹಾಯವಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ, ದೇವಿಚಂದ್ರಗುಪ್ತಂ, ರಾಜಶೇಖರನ ಕಾವ್ಯ ಮೀಮಾಂಸೆ, ಪಾಹಿಯಾನನ
ಇಂಗರ್ ಬರವಣಿಗೆಗಳು. ನೇಮ್ ಇನ್ ಇಟ್ ಟು ಇಂಪಾರ್ಟೆಂಟ್ ಸೋರ್ಸಸ್ ದ್ಯಾಟ್ ಆರ್ ಹೆಲ್ಪ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಹಿಸ್ಟ್ರಿ ಆಫ್ ಗುಪ್ತಾಸ್. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಆನ್ಸರ್, ನೀವು ಓದ್ಬೇಕು ಅದನ್ನು. ಎರಡನೇ ತೈರೇನ್ ಯುದ್ಧ ಯಾರ್ಯಾರ ಮಧ್ಯೆ ನಡೀತದೆ ಅಂದರೆ ಮೊಹಮ್ಮದ್ ಗೋರಿ, ಪೃಥ್ವಿರಾಜ್ ಚವ್ಹಾಣ್. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ನೋಡಿ. ಶಿವಾಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು, ತಾಯಿ ಜೀಜಾಬಾಯಿ, ದಾದಾಜಿ ಕೊಂಡದೇವ ಅಜ್ಜ. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸ್ತಾರೆ? ಕೇರಳದ ಕಾಲಡಿಯಲ್ಲಿ 1788ರಲ್ಲಿ. ಎರಡು ಸೂಫಿ ಪಂಥಗಳನ್ನು ಹೆಸರಿಸಿ. ಚಿಸ್ತಿ, ಸುಹರ್ವರ್ದಿ, ಖಾದ್ರಿ, ಶತ್ತಾರ್, ಮಹಾದಾವಿ. ಇಲ್ಲೆಲ್ಲ ನೋಡ್ಕೊಳ್ಳಿ, ಇದೇ ಇದೆ. ದಯಾನಂದ ಸರಸ್ವತಿಯವರ ತಾಯಿಯರನ್ನು ಹೆಸರಿಸಿ, ತಂದೆ ತಾಯಿಯರನ್ನು ಹೆಸರಿಸಿ. ಕೃಷ್ಣಾಜಿ ತಿವಾರಿ, ತಾಯಿ ಯಶೋದಾಬಾಯಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೇನೆ. ದ ನೇಮ್ ದ ಮದರ್ಸ್ ಪೇರೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ವಿಶ್ವೇಶ್ವರಯ್ಯನವರ ಎರಡು ಕೃತಿ ಅಂತ ಕೇಳಿದ್ದಾರೆ. ವಿಷನ್ ಆಫ್ ಪ್ರಾಸ್ಪರ್ ಆಫ್ ಮೈಸೂರು, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ರಾಜ್ಯ ಪುನರ್ವಿಂಗಡಣಾ ಸಮಿತಿ ಇಬ್ಬರು ಸದಸ್ಯರು, KM ಪಣಿಕರ್, HN ಕಂಜ್ರು, ಫಜಲ್ ಅಲಿ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಐತಿಹಾಸಿಕ ತಾಣಗಳು: ತಾಜ್ ಮಹಲ್, ಐಹೊಳೆ, ಹಂಪಿ, ಪಟ್ಟದಕಲ್ಲು, ಕೊನಾರ್ಕ್, ಎಲ್ಲೋರ, ಅಜಂತ. ನೇಮ್ ಇನ್ ಟು ಹಿಸ್ಟಾರಿಕಲ್ ಸೈಟ್ಸ್ ಆಫ್ ಇಂಡಿಯಾ ದಟ್ ಆರ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಅಜಂತ, ಎಲ್ಲೋರ, ಕೊನಾರ್ಕ್ ಅದು ಹಾಕೊಳ್ಳಿ. ಭಾರತಕ್ಕೆ ಭೇಟಿ ನೀಡಿದ ಇಬ್ಬರು ಚೀನಿ ಯಾತ್ರಿಕರನ್ನ ಹೆಸರಿಸಿ. ಪಾಹಿಯಾನ್, ಹುಯೆನ್ಸಾಂಗ್. ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ ಅಷ್ಟೇ, ನೆನ್ಪಿಟ್ಕೊಂಬೇಡಿ. ಹರಪ್ಪ ಮೆಹೆಂಜೋದಾರೋವನ್ನು ಸಂಶೋಧನೆ ಮಾಡ್ತಕ್ಕಂಥವ್ರು. ಹರಪ್ಪ 1921ರಲ್ಲಿ ದಯಾರಾಮ್ ಸಹಾನಿ, ಮೆಹೆಂಜೋದಾರೋ 1922ರಲ್ಲಿ RD ಬ್ಯಾನರ್ಜಿ. ಬೌದ್ಧ ಧರ್ಮದ ಪಂಥ ಹೀನಯಾನ, ಮಹಾಯಾನ. ಕಾಳಿದಾಸನ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ. ರಘುವಂಶ, ಕುಮಾರ ಸಂಭವ. ನೇಮ್ ದ 2 ಎಪಿಕ್ಸ್ ಆಫ್ ಕಾಳಿದಾಸ, ರಘುವಂಶ, ಕುಮಾರ ಸಂಭವ. ಮೊಘಲ್ ವಾಸ್ತುಶಿಲ್ಪದ 2 ವೈಶಿಷ್ಟ್ಯಗಳನ್ನು ಉಲ್ಲೇಖಿಸಿ. ಗೊಮ್ಮಟಗಳು, ಎತ್ತರವಾದ ಸ್ತಂಭಗಳು. ಗೊಮ್ಮಟಗಳಿಗಿರುವ ಹೆಬ್ಬಾಗಿಗಳು ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಡೋಮ್ಸ್, ಟಾಲ್ ಪಿಲ್ಲರ್ಸ್, ಡೋಮ್ಡ್ ಗೇಟ್ವೇಸ್. ಶಿವಾಜಿ ಸಂಗ್ರಹಣೆ ಮಾಡ್ತಕ್ಕಂಥ 2 ಪ್ರಮುಖ ತೆರಿಗೆಗಳು. ಚೌತ್, ಸದ್ರೇಶ್ಮುಖಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್, ಮಧ್ವಾಚಾರ್ಯರು ಎಲ್ಲಿ ಹುಟ್ಟಿದ್ರು, ಯಾವಾಗ, ಯಾವ ವರ್ಷದಲ್ಲಿ ಮತ್ತು ಎಲ್ಲಿ? 1238 ಅಂತ ನೆನ್ಪಿಟ್ಕೊಂಬೇಡಿ. 1, 2, 3, 8 ಅಂತ ಈ ರೀತಿ ನೆನ್ಪಿಟ್ಕೊಳ್ಳಿ. 1238ರಲ್ಲಿ ಉಡುಪಿ ಬಳಿ ಪಾಜಕದಲ್ಲಿ. ನೆಕ್ಸ್ಟ್, ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನು? ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ, ಲಿಂಗ ಸಮಾನತೆ. ವಾಟ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಭಕ್ತಿ ಮೂವ್ಮೆಂಟ್? ಡಿವೋಷನ್, ರಿಲಿಜನ್, ಹಾರ್ಮನಿ, ಸೋಷಿಯಲ್ ಇಕ್ವಾಲಿಟಿ, ಜೆಂಡರ್ ಇಕ್ವಾಲಿಟಿ. ಸ್ವಾಮಿ ವಿವೇಕಾನಂದರು ಪ್ರಕಟಿಸಿರ್ತಕ್ಕಂಥ ಪತ್ರಿಕೆ ಉದ್ಯೋಧನ, ಪ್ರಬುದ್ಧ ಭಾರತ ಇಲ್ಲಿ ಕೊಟ್ಟಿದ್ದೀನಿ ಇಂಗ್ಲೀಷ್ ನೋಡಿ. ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳು: ಮಾರ್ಕ್ ಕಬ್ಬನ್, ಲೇವಿಸ್ ಬೆಂತಾಮ್ ಬೌರಿಂಗ್. ತೀವ್ರಗಾಮಿಗಳ ನಾಯಕರಲ್ಲಿ ಇಬ್ಬರನ್ನ ಬರೀರಿಂದ: ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್. ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು.